ಗ್ಯಾಸ್ ಕಟ್ರೆಯಿಂದ ಓಪನ್ ಮಾಡಿಬಿಟ್ಟು CCTVಗೆ ಒಂದು ವೈಟ್ ಕಲರ್ ಸ್ಪ್ರೇ ಮಾಡಿ ಬಾಕ್ಸು ಓಪನ್ ಮಾಡಿ ಕೆಳಗಡೆ ಬಿದ್ದಿದೆ ಅಂತ ಹೇಳಿದರು. ಬೆಳಗ್ಗೆ ನನಗೆ ದೂರಿಂದ ವಿಡಿಯೋ ಮಾಡಿ ಕಳಿಸಿದ್ರು. ಬಿಫೋರ್ ದ್ಯಾಟ್ ಏನು ಹೋಗಿದೆ ಏನು ಅಂತ 5 ಲಕ್ಷ ನಮ್ಮದು ಕ್ಲೋಸಿಂಗ್ ಬ್ಯಾಲೆನ್ಸ್ ಇತ್ತು. ಅದು ಇನ್ನೂ ಗೊತ್ತಾಗಿಲ್ಲ ನಮಗೆ ಏನಾಗಿದೆ ಅಂತೇಳಿ. ಬಾಕ್ಸ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ವಿ. ನಿನ್ನೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಹಾಕಿ ಹೋಗಿದೆ 5 ಲಕ್ಷ. ಆಮೇಲೆ ನಮ್ಮ ಡಾಕ್ಟರು ಫಿಂಗರ್ ಪ್ರಿಂಟ್ ಎಲ್ಲ ಪ್ರೊಸೆಸ್ ಮುಗಿದ ಮೇಲೆ ಸೋಪೋಗಿ ಇದೆಲ್ಲ ಪ್ರೊಸೆಸ್ ಮುಗಿದ ಮೇಲೆ ಓಪನ್ ಮಾಡಿ 4,66,000 ದುಡ್ಡು ಕಳ್ತನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ರೀಸೆಂಟಾಗಿ ಕೂಡ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಸಿಗಾಗಿರ್ಬೋದು ಪ್ರತಿಯೊಂದು ATMಗಳಿಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಹಾಕಬೇಕು, ಮತ್ತು CCTV ಹಾಕಬೇಕು, ಅಲಾರಾಮ್ ಸಿಸ್ಟಮ್ ಹಾಕಬೇಕು ಅಂತ ಸುಮಾರು ಸಲ ಈಗ ಒಂದು 15 ವರ್ಷದಿಂದ ನಡೀತಾನೆ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅವ್ರಿಗೆ ಯಾವಾಗಲೂ ಟೆಫ್ಟ್ ಆದಾಗ ಆಯಿತು ಅಥವಾ ಬೇರೆ ಕಡೆ ಎಲ್ಲರೂ ಆದಾಗ ಆಯಿತು ಅಂತ ಹೇಳ್ತಾನೆ ಇದ್ದೀವಿ. ಸ್ಟಿಲ್ ಅವರು ಅಲ್ಲಿ ಅಲಾರಾಮ್ ಸಿಸ್ಟಮ್ ಅವರು ವರ್ಕ್ ಆಗಿಲ್ಲ, ಅವರು ಹಾಕಿಲ್ಲ ಅನ್ಸುತ್ತೆ. ಅವ್ರು ವೆರಿಫೈ ಮಾಡ್ತಾ ಇದ್ದೀವಿ. 4,66,000 ಅಂತ ಅವ್ರು ಹೇಳಿದ್ದಾರೆ. ಇನ್ನೂ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಈಗಾಗಲೇ ಒಂದು ಟೀಮ್ ಫಾರ್ಮ್ ಮಾಡಿದ್ವಿ. ಹೋಪಿಂಗ್ ದಟ್ CCTV ಕ್ಯಾಮ್ರಾದಲ್ಲಿ 4 ಜನ ಬಂದದ್ದು ಗೊತ್ತಾಗುತ್ತಂತೆ. ಬಟ್ ಫೇಸ್ ಎಲ್ಲ ಕವರ್ ಮಾಡ್ಕೊಂಡಿದ್ರು. ಬಟ್ ಬಂದ ತಕ್ಷಣ CCTVಗೆ ಸ್ಪ್ರೇ ಮಾಡಿದ್ದಾರೆ. ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಕವರ್ ಆಗ್ತದೆ.